ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಹಬ್ಬಗಳು ಬರ್ತಾಯಿದೆ ಅಲ್ವಾ, ಇವಾಗ ಲಕ್ಷ್ಮೀ ಹಬ್ಬ ಬರ್ತಾಯಿದೆ ಅಲ್ವಾ. ಇದು ಈಸಿಯಾಗಿ ಒಂದು ಸ್ವೀಟ್ ರೆಸಿಪಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಆದರೆ ಅದು ನೋಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ, ಬಟ್ ಅದನ್ನು ಮಾಡಿದಾಗಲೇ ನಿಮಗೆ ಈಸಿ ಅನಿಸುತ್ತೆ. ಬನ್ನಿ ನೋಡೋಣ. ಅದೇನೆಂದರೆ ಬಾದಾಮ್ ಪುರಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ, 1 ಕಪ್ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಿಮಗೆ ತೋರಿಸೋಕ್ಕೋಸ್ಕರ ನಾನು 1 ಕಪ್ಪಲ್ಲೇ ಮೈದಾ ಹಿಟ್ಟಲ್ಲಿ ನಾನು ಮಾಡ್ತಾಯಿರೋದು ಫ್ರೆಂಡ್ಸ್. ನೋಡಿ, ಹಾಗೆ 1 ಸ್ಪೂನ್ ತುಪ್ಪ, 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮೈದಾ ಹಿಟ್ಟು ಮತ್ತು ತುಪ್ಪ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ನೋಡಿ, ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ, ಈ ಥರ ಮಿಕ್ಸ್ ಮಾಡ್ತಾ ಇದ್ದಾಗ ಅದು ಒಂಥರ ಹಿಂಗೆ ಉಂಡೆ ಥರ ಬರುತ್ತೆ. ನಿಮಗೆ ಕೈಯಲ್ಲಿ ಹಿಂಗೆ ಎತ್ತಿ ಇಟ್ಕೊಂಡ್ರೆ ಉಂಡೆ ಥರ ಬರುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಉಂಡೆ ಥರ ಬರುತ್ತೆ. ಆವಾಗ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ನಮಗೂ ಗೊತ್ತಾಗುತ್ತೆ. ನಾವು ಸಡನ್ನಾಗಿ ನೀರು ಹಾಕ್ಬಿಡ್ಬಾರ್ದು ಸ್ನೇಹಿತರೆ. ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ತುಪ್ಪ ಮತ್ತು ಮೈದಾ ಎರಡೂ ಅದು ಹೊಂದ್ಕೋಬೇಕು. ಹೊಂದ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಉಂಡೆ ಥರ ಬಂದಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಕಲಿಸ್ಬೇಕು ಸ್ನೇಹಿತರೆ. ನೋಡಿ, ಈಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಗೋಧಿ ಹಿಟ್ಟಿನ ಆಕಾರದಲ್ಲಿ ಕಲಿಸ್ಕೋಬೇಕು. ನೋಡಿ, ನೀರನ್ನ ಸ್ವಲ್ಪ ಹಾಕಿ ಈ ಥರ ನಿಧಾನವಾಗಿ ಕಲಿಸ್ಕೊಳ್ಳಿ. ಮತ್ತು ಅದನ್ನು ಚೆನ್ನಾಗಿ ನಾದಬೇಕು ಸ್ನೇಹಿತರೆ. ಚೆನ್ನಾಗಿ ನಾದಬೇಕು. ಇದನ್ನು ನಾದ್ಬಿಟ್ಟು ಅದನ್ನು ಒಂದು ಹೇಗೆ ಗೋಧಿ ಹಿಟ್ಟು ಇರುತ್ತೆ, ನಾವು ಚಪಾತಿ ಮಾಡೋಕ್ಕೆ ಕಲಸಿರ್ತೀವಲ್ಲ ಆ ಥರ ಗೋಧಿ ಹಿಟ್ಟು ಥರ ಕಲಸಿ ನಾವು ಇದನ್ನು ಒಂದು 1/2 ಅವರ್ ಅಥವಾ 1 ಅವರ್ ನೆನೆಯಲ್ಲಿ ಬಿಡಬೇಕು ಸ್ನೇಹಿತರೆ. ಚೆನ್ನಾಗಿ ನಾದಬೇಕು ಮಾತ್ರ. ನಾದಿದ್ರೆ ನಿಮಗೆ ಸ್ಮೂತಾಗಿ ಅದು ಬಾದಾಮ್ ಪುರಿ ಸೂಪರಾಗಿ ಬರುತ್ತೆ. ನೋಡಿ, ಈಗ ಇದು ಕಲಸಿ ರೆಡಿಯಾಗಿದೆ. ಈ ಥರ ಚೆನ್ನಾಗಿ ನಾದಿ ಈ ಥರ ಇದಾಗಿದೆ. ಇದನ್ನು ಹಾಗೆ ಒಂದು ತಟ್ಟೆನೋ ಅಥವಾ ಒಂದು ಬೌಲ್ ಹಾಕಿ ಇದನ್ನು ಮುಚ್ಚಿಡಿ ಸ್ನೇಹಿತರೆ. ಮುಚ್ಚಿಡಾದಮೇಲೆ ನಾವು ಬನ್ನಿ ಈ ಕಡೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಬನ್ನಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ. ನೋಡಿ, 1 ಬೌಲ್ ಸಕ್ಕರೆ ತೊಗೊಳ್ತಾ ಇದ್ದೀನಿ ನಾನು. ಸಕ್ಕರೆ ಪಾಕಕ್ಕೆ ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಅಷ್ಟೇ ಸಾಕು. ಎಷ್ಟು ಸಕ್ಕರೆ ಮುಳುಗುತ್ತೋ ಅಷ್ಟು ನೀರು ಮಾತ್ರ ಹಾಕಬೇಕು. ನಿಮಗೆ ಕೇಸರಿ ಬಣ್ಣ ಇದ್ದರೆ ಕೇಸರಿ ಬಣ್ಣ ಹಾಕ್ಬೋದು, ಅಥವಾ ಅರಿಶಿನ ಇದ್ದರೆ ಅರಿಶಿನ ಹಾಕ್ಬೋದು. ನಾನಿಲ್ಲಿ ಅರಿಶಿನನೇ ಹಾಕಿರ್ತೀನಿ. ಮತ್ತು ಮನೆ ಮದ್ದು ಅರಿಶಿನ ಅಲ್ವಾ, ಅದಕ್ಕೆ ನಾನು ಅರಿಶಿನನೇ ಒಳ್ಳೆ ಕಲರ್ ಕೊಡುತ್ತೆ. ನಿಮಗೆ ನ್ಯಾಚುರಲ್ ಕಲರ್ ಕೊಡುತ್ತೆ ಇದು ಅರಿಶಿನ. ನೋಡಿ, ಈ ಥರ ಕುದೀತಾ ಇದೆ. ಹಂಗೆ ಒಂದು ಸ್ವಲ್ಪ 1 ಸ್ಪೂನ್ ಏಲಕ್ಕಿ ಪುಡಿನೂ ಹಾಕಬೇಕು ಇದಕ್ಕೆ. ಚೆನ್ನಾಗಿ ಕುದೀತಾ ಇದೆ. ತುಂಬ ಏನು ಕುದಿಯೋದು ಬೇಕಾಗಿಲ್ಲ, ಸಾಕು ಅಷ್ಟೇ. ಈ ಕಡೆ ನೋಡಿ, ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಳ್ಳೋಣ. ಅದು ಎಣ್ಣೆ ಕಾಯ್ತಾ ಇರಲಿ. ಆವಾಗ ನಾವು ನೆಕ್ಸ್ಟ್ ಬಾದಾಮ್ ಪುರಿ ರೆಡಿ ಮಾಡ್ಕೊಳ್ಳೋಣ. ನಾವು ಕಲಸಿರುವ ಹಿಟ್ಟು ನೆಂದಿದೆ ಇದು. ಈಗ ಇದನ್ನು ಲಟ್ಸೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇದನ್ನು ಎತ್ಕೊಂಡು ಸಣ್ಣ ಉಂಡೆ ಮಾಡ್ಕೊಳ್ಳಿ ನೀವು. ನೋಡಿ, ಈ ಥರ ಸಣ್ಣ ಉಂಡೆ ಮಾಡಿಕೊಂಡು ನಿಮ್ಗೆ ಯಾವ ಗಾತ್ರಕ್ಕೆ ಬೇಕು, ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗಿ ತೊಗೋಬೋದು, ದೊಡ್ಡದಾಗಿ ಬೇಕಾದ್ರೆ ದೊಡ್ಡದಾಗಿ ಬಾದಾಮ್ ಪುರಿ ಮಾಡ್ಬೋದು. ನಾನು ಎಲ್ಲ ಚಿಕ್ಕದಾಗಿ ಮಾಡಿದ್ದೀನಿ ಸ್ನೇಹಿತರೆ. ನಾನು 1 ಕಪ್ ಮೈದಾ ಹಿಟ್ಟಿಗೆ ಒಂದು 15 ಪೀಸ್ ಆಗಿದೆ ನನಗೆ ಬಾದಾಮ್ ಪುರಿ. ನೋಡಿ, ಈ ಥರ ಉಂಡೆ ಮಾಡ್ಕೊಂಡು ಚೆನ್ನಾಗಿ ನಾವು ಹೇಗೆ ಪೂರಿ ಲಟ್ಟಿಸ್ತೀವೋ ಆ ಥರ ಮಾಡ್ಕೋಬೇಕು. ಫಸ್ಟ್ ಈ ಥರ ಉಂಡೆ ಮಾಡ್ಕೊಬಿಟ್ಟೆ ನಾನು ಎಲ್ಲನೂ. ನೋಡಿ, ಇವಾಗ ಇದನ್ನು ಒತ್ಬಿಟ್ಟು ಪುರಿ ಆಕಾರದಲ್ಲಿ ಒತ್ಬಿಟ್ಟು ಹೇಗೆ ಬಾದಾಮ್ ಪುರಿ ಮಾಡಿಸೋದು ಅಂದರೆ ನೋಡ್ಕೊಳ್ಳಿ. ಈಗ ಸಿಂಪಲ್ಲು ಈಸಿಯಾಗಿ ನಾವು ಈ ಥರ ಈ ಕಡೆ ಕೊನೆ ತೊಗೊಂಡು ಹಿಂಗೆ ಮಧ್ಯದಲ್ಲಿ ಹಿಂಗೆ ಮಾಡಿದ್ರೆ ಈ ಥರ, ಮತ್ತು ಈ ಕಡೆ ಕೊನೆ ತೊಗೊಂಡು ಮತ್ತೆ ಹಿಂಗೆ ಫೋಲ್ಡ್ ಮಾಡಿದ್ರೆ ರೆಡಿ ಆಗುತ್ತೆ ಬಾದಾಮ್ ಪುರಿ. ಅಷ್ಟೇ ಸ್ನೇಹಿತರೆ. ನೋಡಿ, ಈ ಥರ ಶೇಪ್ ಮಾಡ್ಕೋಬೇಕು ಅಷ್ಟೇ ನಾವು ಸಿಂಪಲ್ಲಾಗಿ. ಈಸಿ ಅಂದರೆ ಈಸಿ ಸ್ನೇಹಿತರೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿ ಅಂದರೆ ಬಾದಾಮ್ ಪುರಿ ಅಷ್ಟು ಈಸಿ. ಇವಾಗ ಲಕ್ಷ್ಮೀ ಹಬ್ಬಕ್ಕೆ ಬರ್ತಾ ಇದೆ ಅಲ್ವಾ, ಸಿಂಪಲ್ಲಾಗಿ ಹೋಳ್ಗೆನೂ ಮಾಡ್ತಾರೆ ಕೆಲವರು. ಹೋಳ್ಗೆ ಆಗಲ್ಲ ಅಂತಂದರೆ ಈ ಥರ ಸಿಂಪಲ್ಲಾಗಿ ಬಾದಾಮ್ ಪುರಿ ಮಾಡ್ಕೋಬೋದು ನೀವು ಮನೆಯಲ್ಲಿ.
ನನಗೆ 1 ಕಪ್ ಮೈದಾಕ್ಕೆ ಒಂದು 15 ಪೀಸ್ ಆಗಿದೆ. ನೀವು ಒಂದು 2 ಕಪ್ ಹಾಕಿದ್ರೆ 30 ಪೀಸ್ ಆಗಿಬಿಡುತ್ತೆ ನೋಡಿ. ಈ ಥರ ಮಾಡ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳಿ. ಈಸಿ ಆಗುತ್ತೆ ನಿಮಗೆ ಈ ಥರ ಬೇಗ ಮಾಡ್ಕೊಂಡು ಬಿಟ್ಟರೆ. ಈ ಕಡೆ ಎಣ್ಣೆ ಕಾಯ್ತಾ ಇರುತ್ತೆ ನೋಡಿ, ಎಣ್ಣೆ ಕಾದಿದೆ ಆಲ್ರೆಡಿ. ಈ ಥರ ಬಿಟ್ಕೊಳ್ಳೋದು ಹಿಂಗೆ ಒಂದೊಂದಾಗಿ ಎಣ್ಣೆಯಲ್ಲಿ ಬೇಯಿಸೋಣ ಸ್ನೇಹಿತರೆ. ನೋಡಿ ಈ ಥರ ಬಿಟ್ಟ ಮೇಲೆ 2 ಕಡೆಯೂ ಇದನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ. ಒಂದು ಸ್ವಲ್ಪ ಕಮ್ಮಿ ಊರಿಲೇ ಬೇಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಕೆಂಪು ಬಣ್ಣ ಬಂದಾಗ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ. ಕಲರ್ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ ಜಾಸ್ತಿ ಬೇಯಿಸಿದ್ರೂ. ಅಂದರೆ ಕಮ್ಮಿ ಊರಿಲೇ ಬೇಯಿಸ್ಬೇಕು ನೀವು. ಇದಾಗಿದೆ ನೋಡಿ. ಇವಾಗ ಒಂದೊಂದಾಗಿ ತೆಗಿತಾ ಇದ್ದೀನಿ. ನಾನು ಈ ಥರ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಅದು ಒಂದು ದೊಡ್ಡದಾಗಿಬಿಟ್ರೆ ತಿನ್ನೋಕ್ಕೂ ಕಷ್ಟ ಆಗುತ್ತೆ ಅಲ್ವಾ. ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಪೀಸ್ ಕೊಟ್ಟರೆ ಈ ಥರ ತಿಂತಾರೆ. ದೊಡ್ಡದಾದರೆ ಮಕ್ಕಳಿಗೆ ಯಾರಿಗೂ ಇಷ್ಟಪಡಲ್ಲ ದೊಡ್ಡದ ತಿನ್ನೋಕ್ಕೆ. ಅದಕ್ಕೆ ನಾನು ಈ ಥರ ಚಿಕ್ಕ ಪೀಸಾಗಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇದಾಗಿದೆ. ಇವಾಗ ಬಾದಾಮಿ ಪುರಿ ಎಣ್ಣೆಲಿ ಬೇಯಿಸಾಗಿದೆ. ಇದನ್ನು ನಾವು ಪಾಕ ಮಾಡ್ಕೊಂಡಿದ್ವಲ್ಲ ಆವಾಗಲೇ, ಪಾಕದಲ್ಲಿ ಇದನ್ನು ಹಜ್ಜಬೇಕು, ಅಂದರೆ ಹಾಕಬೇಕು, ಪಾಕದೊಳಗಡೆ ಹಾಕಬೇಕು. ಇದನ್ನು ನೋಡಿ ಒಂದೊಂದಾಗಿ ಪಾಕದೊಳಗಡೆ ಹಾಕಿ ಸಿಂಪಲ್ ಸ್ನೇಹಿತರೆ ಇದು. ನೋಡಿ ಈ ಥರ ಹಾಕಿ ಪಾಕದೊಳಗಡೆ ಒಂದು 5 ನಿಮಿಷನೋ 10 ನಿಮಿಷನೋ ಬಿಟ್ಟರೆ ಸಾಕು. ಪಾಕದೊಳಗಡೆ ನಾವು ಸುಮಾರು ಲಟ್ಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಎಣ್ಣೆಲಿ ಬಿಟ್ಟು ಬೇಯಿಸ್ತಾ ಇದ್ದೀನಿ ಸ್ನೇಹಿತರೆ. ಅದು ಪಾಕದಲ್ಲಿ ಒಂದು ಸ್ವಲ್ಪ ಹೊಂದ್ಕೊಳ್ಳೋ ತನಕ ಇದನ್ನು ಬೇಯಿಸಿ ರೆಡಿ ಮಾಡ್ಕೊಬಿಡ್ತೀನಿ ಆಗಲೇ. ಈ ರೀತಿ ತಿಂಡಿಗಳನ್ನೆಲ್ಲ ಕಲಿತು ನಾವು ಹೊಸದಾಗಿ ಟ್ರೈ ಮಾಡ್ತಾ ಬಂದರೆ ನಮಗೂ ಖುಷಿಯಾಗುತ್ತೆ. ಈ ಥರ ತಿಂಡಿ ಮಾಡಿದ್ದೀವಿ ಅಂತ ಮನೆಯವ್ರಿಗೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದುವರೆಗೂ ನಾನು ಬಾದಾಮಿ ಪುರಿ ಟ್ರೈ ಮಾಡಿರಲಿಲ್ಲ, ಆದರೆ ಒಂದ್ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಸೂಪರಾಗಿ ಬಂದಿದೆ ಸ್ನೇಹಿತರೆ. ನೀವು ಒಂದ್ಸರಿ ಈ ಥರ ನಿಜ ಟ್ರೈ ಮಾಡಿ. ಸಿಂಪಲ್ ಮತ್ತು ಬೇಗ ಆಗ್ಬಿಡುತ್ತೆ ನಿಮಗೆ. ಏನು ಗಂಟಲೆ ಕೂತ್ಕೋಬೇಕು ಅಂತ ಏನಿಲ್ಲ. ಒಂದು ಹಾಫ್ ಆನ್ ಅವರಲ್ಲಿ ನಾನು ಮುಗಿಸಿ ಇಟ್ಬಿಟ್ಟೆ ಇದನ್ನು. ಅದು ಗೋಧಿ ಹಿಟ್ಟನ್ನ ಕಲಸಿ ಒಂದು ಸ್ವಲ್ಪ ಹಾಫ್ ಆನ್ ಅವರ್ ನೆನೆಯೋಕ್ಕೇನಾರು ಬಿಟ್ಬಿಟ್ರೆ ಒಂದು ಹಾಫ್ ಆನ್ ಅವರ್ 3/4 ಗಂಟೆಲಿ ಮುಗಿದೋಗುತ್ತೆ ಸ್ನೇಹಿತರೆ. ಇದನ್ನು ತುಂಬ ಏನು ಕಷ್ಟ ಏನಿಲ್ಲ ಇದು. ನೋಡಿ ಈ ಥರ ಬೇಯಿಸ್ಕೊಂಡು ಆದಮೇಲೆ ಇವಾಗ ಆಗಿದೆ ಇದು. ನೋಡಿ ಇವಾಗ ಪಾಕದಲ್ಲಿ ಹಾಕಿದ್ವಲ್ಲ ನಾವು, ಇದು ನೋಡಿ ಹೇಗೆ ನೆಂದಿದೆ. ಅದು ಪಾಕಕ್ಕೂ ಮತ್ತು ಪೂರಿ ಎರಡೂ ಹೊಂದ್ಕೊಂಡಿದೆ ಸ್ವೀಟಾಗಿ. ಇದನ್ನು ತೆಗೆದ್ಬಿಡ್ಬೇಕು ಸ್ನೇಹಿತರೆ. ಒಂದೊಂದಾಗಿ ಎಲ್ಲನೂ ಸಪ್ರೇಟ್ ಮಾಡ್ಬಿಡೋಣ. ಪಾಕದಿಂದ ಇದನ್ನು ತೆಗೆದುಬಿಡೋದು. ಇವಾಗ ಒಂದು ಪ್ಲೇಟಲ್ಲಿ ಹಾಕೋಬಿಡಿ ಇದನ್ನು. ನಾವು ಈಗ ಈ ಥರ ಹೊಸದ ರೆಸಿಪಿಗಳನ್ನ ಟ್ರೈ ಮಾಡ್ತಾಯಿದ್ರೆ ತಿನ್ನೋಕ್ಕೂ ಖುಷಿ ಆಗುತ್ತದೆ. ಸ್ವೀಟ್ಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ವೀಟ್ಗಳು. ಬಾದಾಮಿ ಪುರಿ ಚಿಕ್ಕವಾಗಿರೋ ಬಾದಾಮಿ ಪುರಿಗಳು ನೋಡಿ ಈ ಥರ ಸಪ್ರೇಟ್ ಮಾಡಿಬಿಟ್ಬಿಡ್ಬೇಕು. ನೆಕ್ಸ್ಟ್ ಈ ಒಣ ಕೊಬ್ಬರಿ ಇರುತ್ತಲ್ಲ ಸ್ನೇಹಿತರೆ, ಒಣ ಕೊಬ್ಬರಿನ ಇದ್ರ ಮೇಲೆ ಈ ಥರ ಹಿಂಗೆ ಉದುರಿಸ್ಬಿಟ್ರೆ ಬಾದಾಮಿ ಪುರಿ ರೆಡಿ, ತಿನ್ನೋಕ್ಕೆ ರೆಡಿ ಆಗಿರುತ್ತದೆ ಸ್ನೇಹಿತರೆ. ನೋಡಿ ಹೇಗಿದೆ ಅಂತ ಒಮ್ಮೆ ಟ್ರೈ ಮಾಡಿ. ನೀವು ಸೂಪರಾಗಿ ಹೇಳ್ತೀರಾ, ನೀವೇ ಕಮೆಂಟ್ ಹಾಕ್ತೀರಾ ನನಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬಾದಾಮಿ ಪುರಿ. ಸೂಪರಾಗಿದೆ ಟೇಸ್ಟ್. ಹಬ್ಬಗಳು ಬರ್ತಾ ಇದೆ ಅಲ್ವಾ ಸ್ನೇಹಿತರೆ, ಈ ಥರ ನೀವು ಮನೇಲಿ ಈ ಥರ ಮಾಡಿಕೊಂಡ್ರೆ ಬಾದಾಮಿ ಪುರಿನ ಚೆನ್ನಾಗಿರುತ್ತೆ ನೋಡಿ. ಒಂದು ಸರಿ ಟ್ರೈ ಮಾಡಿ ನೋಡಿ ಇದನ್ನು. ಈ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೋಡಿ ಹೇಗಿದೆ ಬಾದಾಮಿ ಪುರಿ ನೋಡಿ, ಕಮೆಂಟ್ ಹಾಕಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ, ಬಾಯ್.